ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟರ ಹಣ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಬಳಸಿಕೊಂಡಿದೆ. ಯಾವ ಸಾಲಲ್ಲಿ ಗೊತ್ತಾ? 2025 ಮತ್ತು 26ನೇ ಸಾಲಿನಲ್ಲಿ ಕೋಟಿ ಕೋಟಿ ಹಣವನ್ನ ಸರ್ಕಾರ ಬಳಸಿಕೊಂಡಿದೆ. ಪರಿಶಿಷ್ಟರ ಅಭಿವೃದ್ಧಿಯ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆಯಾಗಿದೆ. ಅಧಿವೇಶನ ಆರಂಭಕ್ಕೂ ಮುನ್ನವೇ ಬಿಜೆಪಿಗೆ ಸಿಕ್ಕೇ ಬಿಡ್ತು ನೋಡಿ ಪ್ರಬಲ ಅಸ್ತ್ರ. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಬಳಸಿ ವಿಪಕ್ಷಗಳಿಗೆ ತಾನೇ ಈಗ ಒಂದು ಆಹಾರ ಆಗ್ತಿದೆ. ಅಸ್ತ್ರವನ್ನ ಕೊಡ್ತಾ ಇದೆಯಾ ಸರ್ಕಾರ. ಕಾನೂನಿಗೆ ತಿದ್ದುಪಡಿಯನ್ನ ಮಾಡಿ ರಕ್ಷಣೆಯನ್ನ ಪಡೆದಿರುವಂತ ಸರ್ಕಾರ ಹಣ ಬಳಕೆ ಮಾಡುವ ವಿಚಾರವಾಗಿ ಕೋಟಿ ಕೋಟಿ ಹಣ ಬಳಸಿರುವಂತ ರಾಜ್ಯ ಸರ್ಕಾರ. ಕ್ರಿಯಾ ಯೋಜನೆಯಲ್ಲಿ ಗ್ಯಾರಂಟಿಗಳಿಗೆ ಅನುದಾನ ಬಳಕೆಯಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎಸ್ಸಿ ಎಸ್ಟಿ ಸಮುದಾಯದ ಶೋಷಿತ ವರ್ಗ ಇದ್ದಾರಲ್ಲ, ಅವರಿಗೆ ಅವರ ಅಭಿವೃದ್ಧಿ ಮಾಡಬೇಕೆನ್ನುವ ಇಟ್ಟಿರುವಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಸದ್ಯ ಬಳಕೆಯಾಗಿರುವಂತ ಮಾಹಿತಿ. ಈ ನಿಟ್ಟಿನಲ್ಲಿ ಎಸ್ಸಿ ಎಸ್ಟಿ ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ ಕ್ರಿಯಾ ಯೋಜನೆಗೆ ಅನುಮೋದನೆಯನ್ನ ಕೊಟ್ಟಿರೋದು. ಸದ್ಯ ಆ ಸಂಬಂಧ ದಾಖಲೆಗಳನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ. ಗ್ಯಾರಂಟಿ ಯೋಜನೆಗಳಿಗೆ 2025 ಮತ್ತು 26ನೇ ಸಾಲಿನಲ್ಲಿ ಕೋಟಿ ಕೋಟಿ ಹಣ. ಈ ಹಣ ಯಾರಿಗೆ ಹೋಗ್ಬೇಕಾಗಿತ್ತು? ಶೋಷಿತ ವರ್ಗದವರಿಗೆ ಹೋಗಬೇಕಾಗಿತ್ತು. ಅವರ ಅಭಿವೃದ್ಧಿಗೋಸ್ಕರ, ಅವರ ಏಳಿಗೆಗೋಸ್ಕರ ಆ ಹಣವನ್ನ ಇಟ್ಟಿರುವಂಥದ್ದು. ಬಟ್ ಆದರೆ ಕಾನೂನು ತಿದ್ದುಪಡಿಗಳನ್ನ ಮಾಡಿಕೊಳ್ಳೋದ್ರ ಮೂಲಕವಾಗಿ ಹಣ ಎಲ್ಲ ಹೋಗ್ತಾ ಇದೆ. ಭರವಸೆಯನ್ನ ಕೊಟ್ಟಿದ್ರಲ್ಲ ಗ್ಯಾರಂಟಿ ಯೋಜನೆಗಳಿಗೆ, ಆ ಹಣವನ್ನ ಅಲ್ಲಿ ಬಳಕೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈಗ ಅಧಿವೇಶನ ಆರಂಭಕ್ಕೂ ಮುನ್ನವೇ ಬಿಜೆಪಿಗೆ, ವಿಪಕ್ಷಗಳಿಗೆ ಒಂದು ದೊಡ್ಡ ಮಟ್ಟದ ಅಸ್ತ್ರವನ್ನ ಮತ್ತೆ ಅವರು ಕೈ ಕೊಡ್ತಿದ್ದಾರೆ. ಬಟ್ ಆದರೂ ಕೂಡ ಯಾಕೆ ಈ ರೀತಿಯಾದಂಥ ದ್ವಂದ್ವ ನಡೆಯನ್ನ ಮಾಡ್ತಿದ್ದಾರೆ? ಇನ್ನು ಪರಿಶಿಷ್ಟರ ನಿಧಿಗೆ ಮತ್ತೆ ಕಾಂಗ್ರೆಸ್ ಕನ್ನ ಹಾಕಿಬಿಟ್ಟಿದೆ. ಜೊತೆಯಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಅಸ್ತ್ರವನ್ನ ಕೊಟ್ಟಿದೆ. ಈ ರೀತಿಯಾಗಿ ಸರ್ಕಾರದ ವಿರುದ್ಧ ವಿಜೇಂದ್ರ ಅವರು ವಾಗ್ದಾಳಿ ನಡೆಸಿದ್ದಾರೆ. ಶೋಷಿತ ಸಮುದಾಯಗಳಿಗೆ ಸರ್ಕಾರದಿಂದ ವಂಚನೆಯಾಗಿದೆ. ಶೋಷಿತ ಸಮುದಾಯ ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡ್ಕೊಂತಿದ್ದಾರೆ ಇವರು. ಇದರಿಂದ ಸಾಮಾಜಿಕ ನ್ಯಾಯ ವ್ಯವಸ್ಥೆಯ ಉದ್ದೇಶದ ಅಸ್ತಿತ್ವಕ್ಕೆ ಧಕ್ಕೆ ತರ್ತಿದ್ದಾರೆ. ಇದು ದಲಿತ ದ್ರೋಹಿ ಕ್ರಮ ಅನ್ನೋದಾಗಿ ವಿಜೇಂದ್ರ ಅವರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಎಂಥ ಕ್ರಮ ನೋಡಿ ಇದು. ಹಣವನ್ನ ಬಳಕೆ ಮಾಡ್ಕೊಂತಿದ್ದಾರೆ. ಜಸ್ಟ್ ಶೋಷಿತರ ಎಲ್ಲರನ್ನ ವೋಟ್ ಬ್ಯಾಂಕ್ ಆಗಿ ಇವರು ಬಳಕೆ ಮಾಡ್ಕೊಂಡಿದ್ದಾರೆ. ಸಾಮಾಜಿಕ ನ್ಯಾಯ ವ್ಯವಸ್ಥೆಯ ಉದ್ದೇಶ ಏನಿದೆಯಲ್ಲ, ಇವೆಲ್ಲದಕ್ಕೂ ಧಕ್ಕೆ ತರ್ತಿದ್ದಾರೆ ಅನ್ನೋದಾಗಿ ವಿಜೇಂದ್ರ ಅವರು ವಾಗ್ದಾಳಿ ನಡೆಸಿದ್ದಾರೆ. ಹಿಂದಿನಿಂದಲೂ ಸಹ ಅಧಿಕಾರವನ್ನ ಪಡೆದುಕೊಳ್ಳೋದಕ್ಕೆ ಯಾವ ರೀತಿ ಶೋಷಿತ ಸಮುದಾಯಗಳನ್ನು ಒಂದು ರೀತಿ ವೋಟ್ ಬ್ಯಾಂಕ್ ಆಗಿ ಅವ್ರನ್ನ ಬಳಸ್ಕೊಂಡು ಬರ್ತಾ ಇದೆ. ಶೋಷಿತ ಸಮುದಾಯಗಳನ್ನು ಬಳಸ್ಕೊಂಡು ಆ ಸಮುದಾಯಗಳಿಗೆ ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಸಹ ವಂಚನೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಅದು ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಕಳೆದ 2.5 ವರ್ಷದಲ್ಲಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಆ ಶೋಷಿತ ಸಮುದಾಯಗಳ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ವಿಚಾರವಾಗಿ ಬಳಸ್ಕೊಳ್ಬೇಕಾಗಿರ್ತಕ್ಕಂಥ ಅನುದಾನವನ್ನು ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿಕೊಂಡು ಆ ಸಮುದಾಯಗಳಿಗೆ ಅನ್ಯಾಯ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿಚಾರವನ್ನು ಇಟ್ಕೊಂಡು ನಾವು ಹೋರಾಟಗಳನ್ನು ಕೂಡ ನಾವು ಮಾಡಿದ್ದೇವೆ. ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಇಷ್ಟಾದರೂ ಸಹ ಈ ಶೋಷಿತ ಸಮುದಾಯಗಳನ್ನು ವಂಚನೆ ಮಾಡ್ತಕ್ಕಂಥದ್ದನ್ನು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕೋಟಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಲಾಗಿದೆ. ಈ ಬಗ್ಗೆ ಮುಂಬರುವಂತಹ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ. ನಾವು ಸಭೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿರ್ಧಾರವನ್ನ ಮಾಡ್ತೀವಿ ಅನ್ನೋದಾಗಿ ಬೆಂಗಳೂರಿನಲ್ಲಿ ಎಂಎಲ್ಸಿಯನ್ನ ರವಿಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ವಿಜೇಂದ್ರ ಅವರು ಕೂಡ ಗುಡುಗಿದ್ದಾರೆ. ಸರಿಯಲ್ಲ ಇದು,
ವೋಟ್ ಬ್ಯಾಂಕ್ಸ್ ಆಗಿ ಅವ್ರನ್ನ ಬಳಕೆ ಮಾಡ್ಕೊಂತಿದ್ದಾರೆ. ಹಣ ಈ ರೀತಿಯ ಗ್ಯಾರಂಟಿ ಹೋಗ್ತಾ ಇದೆ ಅಂದ್ರೆ ಅದರ ನಡುವೆ ಬೆಂಗಳೂರಿನಲ್ಲಿ MLC ಎನ್ ರವಿಕುಮಾರ್ ಅವರು ಕೂಡ ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ, ನಿರ್ಧಾರ ಮಾಡಿದ್ದೀವಿ ಅನ್ನೋದಾಗಿ ಅವರು ಕೂಡ ಕಿಡಿಕಾರಿದ್ದಾರೆ. 11,900 ಕೋಟಿ ರೂಪಾಯಿ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡೋದಕ್ಕೋಸ್ಕರವಾಗಿ ಯೋಜನೆಯನ್ನ ರೂಪಿಸಿದ್ದಾರೆ. ನಾವು ಕಳೆದ ಸೆಷನ್ನಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಸದನದಲ್ಲೂ ಮಾಡಿದ್ವಿ, ಹೋರಾಟ ರಾಜ್ಯದಾದ್ಯಂತ ಮಾಡಿದ್ವಿ. ಈಗ ಬರುವಂಥ ಸದನದಲ್ಲಿ ಈ ವಿಷಯವನ್ನು ನಾವು ತೆಗೆದುಕೊಳ್ತೇವೆ. ನೀವು SC/STಗಳಿಗೆ SCP TSP ಹಣನ ಏನು 29.1%, 28.1% ಆ ಹಣನ ತೆಗೆದಿಟ್ಬಿಟ್ಟು ಅವ್ರಿಗೋಸ್ಕರನೇ ಬಳಸ್ತೇವೆ, ಅವರ ವಿಕಾಸಕ್ಕೆ ಅವ್ರ ಅಭಿವೃದ್ಧಿಗೋಸ್ಕರನೇ ಏನು ಬಳಸ್ತೀವಿ ಅಂತ ಹೇಳಿದ್ರಿ. ಗ್ಯಾರಂಟಿಗೆ ಯಾಕೆ ಉಪಯೋಗಿಸ್ತಾ ಇದ್ದೀರಿ? ನಮ್ದು ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ತೀರಿ. ನಿಮ್ದು ನುಡಿದಂತೆ ನಡೆಯುವ ಸರ್ಕಾರ? ಏನ್ ನುಡಿದಿದ್ರಿ? ಈಗೇನ್ ಮಾಡ್ತಾ ಇದ್ದೀರಿ? ಶಾಪ ಹಾಕ್ತಿದ್ದಾರೆ ಕರ್ನಾಟಕ ರಾಜ್ಯದ ಜನ ನಿಮಗೆ. ಮತ್ತೆ SC/STಗಳಿಗೆ ದಲಿತರಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ. ಹಾಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ SC/ST ಮೋರ್ಚಾದ ಸಭೆಯನ್ನ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಮಾಡ್ತೇವೆ. ತುರ್ತಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಪ್ರಮುಖರ ಜೊತೆನಲ್ಲಿ ಮಾತಾಡಿ